ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಜಾನಕಿ ಮದುವೆಗೆ ಒಪ್ಪಿಗೆ ನೀಡಿರುವುದೇ ನಂಬಲಾಗದ ವಿಚಾರವಾಗಿತ್ತು. ಆದರೂ ಹೆಂಡತಿ ಮಗ ಅಷ್ಟು ಹೇಳಿದರೂ ಮದುವೆಯಾಗುತ್ತೇನೆ ಎನ್ನುವ ಮಗಳನ್ನು ನೋಡಿ ಸಮಾಧಾನವಾಗಿದ್ದರು. ಶಾಪಿಂಗ್ ಎಂದು ಹೊರಟವರನ್ನು ನೋಡಿ ತಾವೇ ಜಾನಕಿಗೆ ಹಣವನ್ನು ನೀಡಿ ನಿನಗೆ ಬೇಕಾದ ಸೀರೆ ಬಟ್ಟೆ ತೆಗೆದುಕೊಂಡು ಬಾ ಎಂದು ಹೇಳಿದ್ದರು. ಸ್ಕೂಟಿಯನ್ನು ತೆಗೆದುಕೊಂಡು ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಬಂದಿದ್ದರು. ಪಾಪು, ಮೊದಲು ನಿನಗೆ ಯಾವ ಬಟ್ಟೆ ಬೇಕು ಅದನ್ನು ಆರಿಸು, ನಂತರ ನನಗೆ ಬಟ್ಟೆ ತಗೋತೀನಿ ಎಂದಳು. ನನಗೆ ಬೇಡ, ನಿನಗೆ ಯಾವ ಬಟ್ಟೆ ಬೇಕು ಆರಿಸಿಕೊ ಸಾಕು ಎಂದನು. ಅವನ ಮನದಲ್ಲಿ ಇನ್ನೂ ಅಸಮಾಧಾನ ಹಾಗೆಯೇ ಇತ್ತು. ಪಾಪು, ನೀನು ಮೊದಲು ಬಟ್ಟೆ ತೆಗೆದುಕೊಂಡರೆ ಮಾತ್ರ ನಾನು ಬಟ್ಟೆ ತೆಗೋತೀನಿ ಎಂದು ಅವಳು ಕೂಡ ಅದೇ ಹಠದಲ್ಲಿ ಹೇಳಿದಳು. ನಂಗೆ ಗೊತ್ತು, ನೀನು ಹಠ ಮಾತ್ರ ಬಿಡುವುದಿಲ್ಲ. ಸರಿ, ನೀನೇ ಆರಿಸು ಎಂದು ಗಂಡಸರ ಬಟ್ಟೆ ಇರುವಲ್ಲಿಗೆ ಇಬ್ಬರು ಹೋಗಿದ್ದರು. ಒಂದು ಶರ್ಟ್, 2 ಟೀ ಶರ್ಟ್, 2 ಜೀನ್ಸ್ ಪ್ಯಾಂಟ್ ಸೆಲೆಕ್ಟ್ ಮಾಡಿ ತಮ್ಮನ ಬಳಿ ಬಂದವಳು, ಪಾಪು ತಗೋ, ಇದನ್ನು ವೇರ್ ಮಾಡಿ ನೋಡು ಎಂದು ಜೋರಾಗಿ ಹೇಳಿದಳು. ಅವಳು ಪಾಪು ಎಂದಿದ್ದು ಕೇಳಿ ಅಲ್ಲಿಯೇ ಬಟ್ಟೆ ಆರಿಸುತ್ತಿದ್ದ ಹುಡುಗರು ಮತ್ತು ಹುಡುಗಿಯರು ವಿಕ್ರಮ್ನನ್ನ ನೋಡಿ ನಗತೊಡಗಿದರು. ಅವರ ನಗು ನೋಡಿದವನಿಗೆ ಯಾವುದೇ ಬೇಸರ ಆಗ್ಲಿ ನಾಚಿಕೆಯಾಗ್ಲಿ ಅವನ ಮುಖದಲ್ಲಿ ಕಾಣಲಿಲ್ಲ. ವಿಕ್ರಮ್ನಿಗೂ ನಾನು ಎಷ್ಟೇ ದೊಡ್ಡವನಾದರೂ ನನ್ನ ಅಕ್ಕನ ಮಡಿಲಿನಲ್ಲಿ ನಾನು ಎಂದಿಗೂ ಮಗುವೆ ಎಂದು ಯೋಚಿಸಿದವನು ಅವರ ನಗುವಿಗೆ ತಲೆ ಕೆಡಿಸಿಕೊಳ್ಳದೆ ಮುಗುಳು ನಗುತ್ತಲೇ ಅವಳ ಕೈಯಿಂದ ಬಟ್ಟೆ ಪಡೆದುಕೊಂಡು ಟ್ರಯಲ್ ರೂಮಿನ ಕಡೆ ಹೋಗಿದ್ದನು. ಬಹುಶಃ ವಿಕ್ರಮ್ ಜಾಗದಲ್ಲಿ ಬೇರೆ ಯಾರಿದ್ದರೂ ಅಕ್ಕನ ಮೇಲೆ ಪಾಪು ಎಂದಿದ್ದಕ್ಕೆ ಕೋಪ ಮಾಡಿಕೊಳ್ಳುತ್ತಿದ್ದರೇನು. ಆದ್ರೆ ವಿಕ್ರಮ್ ಹಾಗೆ ಮಾಡಿಕೊಳ್ಳಲಿಲ್ಲ. ಅಲ್ಲಿಯೇ ಪಕ್ಕದಲ್ಲಿ ಇದ್ದ ಟ್ರಯಲ್ ರೂಮ್ ಎಲ್ಲವೂ ತುಂಬಿದ್ದರಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ರೂಮ್ ಕಡೆ ನಡೆದನು. ಎಲ್ಲಾ ಬಟ್ಟೆಯನ್ನು ಮೈಗೇರಿಸಿಕೊಂಡು ನೋಡಿದವನು, ನನ್ನಕ್ಕನ ಸೆಲೆಕ್ಷನ್ ಅಂದ್ರೆ ಮಾತನಾಡುವ ಹಾಗೆ ಇಲ್ಲ, ಎಲ್ಲವೂ ಚೆನ್ನಾಗಿದೆ ಎಂದು ಖುಷಿಯಲ್ಲಿಯೇ ಎಲ್ಲವನ್ನು ಕೈಯಲ್ಲಿ ಹಿಡಿದು ಟ್ರಯಲ್ ರೂಮಿನಿಂದ ಹೊರಬರುತ್ತಿದ್ದವನಿಗೆ ಕೈಯಲ್ಲಿ ರಾಶಿ ಬಟ್ಟೆ ಹಿಡಿದು ಎತ್ತಲೋ ನೋಡುತ್ತಾ ಬರುತ್ತಿದ್ದವಳು ವಿಕ್ರಮ್ನಿಗೆ ಡಿಕ್ಕಿ ಹೊಡೆದಳು. ದಾನಿಯ ವಿಕ್ರಮನಿಗೆ ಡಿಕ್ಕಿ ಹೊಡೆಯುತ್ತಿದ್ದ ಹಾಗೆ ಅವಳ ಕೈಯಲ್ಲಿದ್ದ ಬಟ್ಟೆಯೆಲ್ಲ ನೆಲದ ಪಾಲಾಗಿದ್ದವು. ಅವಳದೇ ತಪ್ಪಿದ್ದರೂ ಮಾನವೀಯತೆ ದೃಷ್ಟಿಯಿಂದ ಕ್ಷಮಿಸಿ ಎಂದವನು ಬಟ್ಟೆ ಹಿಡಿದು ಮುಂದೆ ಹೊರಡುವಾಗ ಒಡನೆಯೇ ಅವನ ಮುಂದೆ ಅಡ್ಡಲಾಗಿ ನಿಂತವಳು, ಬೇಕೆಂದು ನನಗೆ ಡಿಕ್ಕಿ ಹೊಡೆದು ಬಟ್ಟೆಯನ್ನು ಎತ್ತಿಕೊಡದೆ ಸುಲಭವಾಗಿ ತಪ್ಪಿಸಿಕೊಳ್ಳಲು ನೋಡ್ತಿದೀಯ, ಮರ್ಯಾದೆಯಿಂದ ಬಟ್ಟೆ ಎತ್ತಿಕೊಟ್ಟರೆ ಸರಿ ಎಂದು ಅಬ್ಬರಿಸಿದಳು. ಅವಳು ಹಿಜಾಬ್ ಧರಿಸಿದ್ದರಿಂದ ಮುಖ ಕಾಣುತ್ತಿರಲಿಲ್ಲ, ಆದ್ರೆ ಕಣ್ಣುಗಳು ಮಾತ್ರ ಕೆಂಡ ಉಗುಳುತ್ತಿದ್ದವು. ಅವಳ ಮಾತು ಕೇಳಿದ ವಿಕ್ರಮನಿಗೆ ಕೋಪ ತಾರಕಕ್ಕೇರಿತು. ತನ್ನ ತಪ್ಪಿಲ್ಲದಿದ್ದರೂ ಕ್ಷಮೆ ಕೇಳಿದವನು ಅವನು. ಅಂಥದ್ರಲ್ಲಿ ಅವಳ ಮಾತನ್ನು ಸಹಿಸುವನೇ? ಮೇಡಮ್, ಮಾತು ಹಿಡಿತದಲ್ಲಿರಲಿ. ನೋಡದೆ ಬಂದು ನನಗೆ ಡಿಕ್ಕಿ ಹೊಡೆದವರು ನೀವು, ಆದ್ರೂ ತಪ್ಪನ್ನು ನನ್ನ ಮೇಲೆ ಹೊರಿಸುತ್ತಿದ್ದೀರಾ. ನಾಲಿಗೆ ಇದೆ ಎಂದು ಹೇಗೆ ಬೇಕೋ ಹಾಗೆ ಹರಿಯ ಬಿಡಬೇಡಿ, ಮಾತನಾಡುವಾಗ ಯೋಚಿಸಿ ಎಂದು ಗೌರವದಿಂದಲೇ ಹೇಳಿದನು. ತನ್ನ ಎದುರು ನಿಂತು ಮಾತನಾಡುವವನನ್ನು ನೋಡಿ ಇನ್ನೂ ಕೋಪಗೊಂಡವಳು, ನಿನ್ನಂತವನು ಶೋಕಿಗೆ ಇಂತಹ ಮಾಲ್ಗಳಿಗೆ ಬಂದು ಬೇಕೆಂದೇ ನನಗೆ ಡಿಕ್ಕಿ ಹೊಡೆಯಿದ್ದೀಯ. ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನು ಬೇಕೆಂದೇ ಹಾಗೆ ಮಾಡಿದೀಯ. ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಅವಳ ಮಾತು ಕೂಡ ಎಲ್ಲಿಂದ ಎಲ್ಲಿಗೋ ಸಾಗಿತು. ಅಲ್ಲಿ ನಿಂತು ನೋಡುತ್ತಿರುವ ಜನರ ಎದುರಿಗೆ ವಿಕ್ರಮ್ ವ್ಯಕ್ತಿತ್ವವನ್ನು ಕೆಟ್ಟದಾಗಿ ಬಿಂಬಿಸಿದಳು. ಬಟ್ಟೆ ಟ್ರಯಲ್ ನೋಡಲು ಹೋದ ತಮ್ಮ ಇನ್ನೂ ಬರಲಿಲ್ಲ ಎಂದು ಜಾನಕಿ ಹುಡುಕಿ ಬಂದಿದ್ದಳು. ಇತ್ತ ಆಯುಷಾಳ ಕೈ ಬಿಡದೆ ಅವಳನ್ನು ಜೊತೆಗೆ ಕರೆದುಕೊಂಡು ಆಯುಷಾಳಿಗೆ 2 ಫ್ರಾಕ್ ಆರಿಸಿ ಅವಳನ್ನು ಇನ್ನೊಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಅವಳ ಫ್ರಾಕ್ ಹಿಡಿದು ಬರುವವನಿಗೆ ಗುಂಪು ಕಾಣಿಸಿತು. ಅಲ್ಲದೆ ದಾನಿಯ ಜೋರು ಮಾತನಾಡುವುದು ಕೇಳಿಸಿ ಅವಳ ಧ್ವನಿ ಆಲಿಸಿದವನು ಅವನು ಕೂಡ ಅಲ್ಲಿಗೆ ಬಂದಿದ್ದನು. ಏನು, ನಾನು ಸುಮ್ಮನಿದ್ದೀನಿ ಎಂದು ಬಾಯಿಗೆ ಬಂದ ಹಾಗೆ ಹರಡುತ್ತಿದ್ದೀಯಾ? ನೀನು ತಪ್ಪು ಮಾಡಿ ಆ ತಪ್ಪನ್ನು ಸುಲಭವಾಗಿ ನನ್ನ ಮೇಲೆ ಹೇರುತ್ತಿದ್ದೀಯಾ? ಇಲ್ಲಿ ಯಾರು ಶೋಕಿಗೆ ಶಾಪಿಂಗ್ ಬಂದಿಲ್ಲ, ಅದೆಲ್ಲ ನಿನ್ನಂತವಳಿಗೆ ಹೇಳಿಕೊ. ತಾವು ಮಾಡಿದ ತಪ್ಪು ಯಾರಿಗೂ ತಿಳಿಯಬಾರದು ಎಂದು ಶೋಕಿಗಾಗಿ ಮುಖ ಮುಚ್ಚಿ ಬಂದಿರುವವಳು ನೀನು. ಅಂಥದ್ರಲ್ಲಿ ನಾನು ಶೋಕಿಗೆ ನಿನ್ನ ಮೈ ಮುಟ್ಟಿದೆ ಎಂದು ಹೇಳುತ್ತಿದ್ದೀಯ? ಅಂತಹ ಕೆಟ್ಟ ಬುದ್ಧಿ ನನ್ನಲ್ಲಿಲ್ಲ ಎಂದನು. ಚಿಕ್ಕಂದಿನಿಂದಲೂ ಅಕ್ಕನ ಮಡಿಲಿನಲ್ಲಿಯೇ ಬೆಳೆದವನಿಗೆ ಹೆಣ್ಣು ಮಕ್ಕಳೆಂದರೆ ತುಂಬಾ ಗೌರವದಿಂದ ಕಾಣುವವನು. ಕಾಲೇಜಿನಲ್ಲಿಯೇ ಆಗ್ಲಿ
ಹೊರಗೆಯಾಗಲಿ ಯಾರ ಬಳಿಯೂ ಈ ರೀತಿ ಮಾತುಗಳು ಕೇಳದವನಿಗೆ ದಾನಿಯ ಆಡಿದ ಮಾತುಗಳು ಕೋಪ ಏರುವಂತೆ ಮಾಡಿದವು. ಅದರಿಂದಲೇ ಯಾವ ಹೆಣ್ಣಿನ ಬಳಿಯೂ ಈ ರೀತಿ ಮಾತನಾಡದವನು ದಾನಿಯ ಬಳಿ ಮಾತನಾಡಿದನು. ವಿಕ್ರಮ್ ಎಲ್ಲಾ ಮಾತುಗಳು ಅಲ್ಲಿಗೆ ಬಂದ ಜಾನಕಿ ಮತ್ತು ರೆಹಮಾನನ ಕಿವಿಗೆ ಬಿದ್ದಿದ್ದವು. ಜಾನಕಿ ಇಂದು ತಮ್ಮನ ಮಾತುಗಳನ್ನು ಕೇಳಿ ದಂಗಾಗಿ ಆಶ್ಚರ್ಯದಲ್ಲಿಯೇ ನಿಂತಳು. ಆದ್ರೆ ರೆಹಮಾನ್ ಮಾತ್ರ ತಂಗಿಯ ಬಗ್ಗೆ, ಹಿಜಾಬ್ ಬಗ್ಗೆ ವಿಕ್ರಮ್ ಮಾತನಾಡಿದ್ದನ್ನು ಕೇಳಿದವನು ಒಂದು ಕೈಯಲ್ಲಿ ಹಿಡಿದಿದ್ದ ಆಯುಷಾ ಕೈ ಮತ್ತು ಇನ್ನೊಂದು ಕೈಯಲ್ಲಿ ಹಿಡಿದಿದ್ದ ಫ್ರಾಕ್ಗಳು ಎರಡೂ ಕೈ ಬಿಟ್ಟವನು ಒಡನೆ ವಿಕ್ರಮನ ಕಪಾಳಕ್ಕೆ ಹೊಡೆದು ಅವನ ಕೊರಳ ಪಟ್ಟಿ ಹಿಡಿದು, ಯಾರ ಬಗ್ಗೆ ಏನ್ ಮಾತಾಡ್ತಿದೀಯ? ಯಾರೋ ಶೋಕಿಗಾಗಿ ಹಿಜಾಬ್ ಧರಿಸುವವರು? ಅದರ ಮಹತ್ವ ನಿನಗೆ ತಿಳಿದಿದೆಯಾ? ಅದೊಂದು ಪವಿತ್ರವಾದ ಉಡುಗೆ. ಅದು ಹೆಣ್ಣು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವ ರಕ್ಷಾ ಕವಚ. ನಿನ್ನ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ದುಪ್ಪಟ್ಟ ಹೇಗೋ ಹಾಗೆಯೇ ನನ್ನ ಧರ್ಮದಲ್ಲಿ ಈ ಹಿಜಾಬ್. ಹಾಗಿದ್ದ ಮೇಲೆ ಶೋಕಿಗೆ ಹಾಕುವ ಬಟ್ಟೆ ಎನ್ನಲು ಎಷ್ಟು ಧೈರ್ಯ ನಿನಗೆ? ಇತ್ತೀಚೆಗೆ ಮೈ ಕಾಣುವ ಹಾಗೆ ಬಟ್ಟೆ ಹಾಕಿಕೊಳ್ಳುತ್ತಿರುವುದರಿಂದಲೇ ಸಮಾಜದಲ್ಲಿ ಅತ್ಯಾಚಾರಗಳು ಹೆಚ್ಚಾಗುತ್ತಿರುವುದು. ಹಾಗಿದ್ದಾಗ ನನ್ನ ಧರ್ಮದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಇರುವ ಬಟ್ಟೆಯನ್ನು ಶೋಕಿ ಎನ್ನುತ್ತೀಯ? ನೀನು ತಪ್ಪು ಮಾಡಿ ಈಗ ನನ್ನ ತಂಗಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದೀಯ. ಇದರಿಂದಲೇ ನೀನು ಎಂತಹ ಅಯೋಗ್ಯ ಎಂದು ತಿಳಿಯುತ್ತದೆ ಎಂದು ರೆಹಮಾನ್ ಮಾತನಾಡುವಾಗಲೇ ಅವನ ಬಳಿಗೆ ಬಂದ ಜಾನಕಿ ವಿಕ್ರಮ್ ಕೊರಳಪಟ್ಟಿ ಹಿಡಿದ ರೆಹಮಾನನ ಎದೆಗೆ ಕೈ ಹಾಕಿ ಜೋರಾಗಿ ಹಿಂದೆ ದೂಡಿದವಳು, ನನ್ನ ತಮ್ಮನ ಯೋಗ್ಯತೆ ಬಗ್ಗೆ ಮಾತನಾಡಲು ನಿನಗೆ ಏನು ಯೋಗ್ಯತೆ ಇದೆ? ನನ್ನ ತಮ್ಮ ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಅದರಲ್ಲೂ ಒಂದು ಹೆಣ್ಣಿನ ಬಳಿ ಅಸಭ್ಯವಾಗಿ ವರ್ತಿಸುವವನಲ್ಲ. ಅವನು ನಾನು ಬೆಳೆಸಿರುತ್ತವನು. ಇನ್ನೊಮ್ಮೆ ನನ್ನ ತಮ್ಮನ ಬಗ್ಗೆ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಒಂದೇ ಸಮ ಕೂಗಾಡಿದಳು. ಅವನು ಜಾನಕಿಯ ತಮ್ಮ ಎಂದು ಆಶ್ಚರ್ಯವಾಗಿತ್ತು ರೆಹಮಾನನಿಗೆ. ಆದರೂ ಅವಳ ಮಾತು ಕೇಳಿದವನು, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಜಾನಕಿ. ಇವನು ಮಾತನಾಡಿದ್ದನ್ನು ನೀನು ಕೇಳಿದ್ದೀಯಾ ಎಂದುಕೊಳ್ಳುತ್ತೇನೆ ಎಂದನು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ಆದ್ರೆ ಇಲ್ಲಿ ನನ್ನ ತಮ್ಮ ನನ್ನ ಕನ್ನಡಿಯ ಹಾಗೆ. ಅವನು ಏನು ಎಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವನ ಬಗ್ಗೆ ಇನ್ನೊಬ್ಬರು ಹೇಳಿ ನಾನು ತಿಳಿದುಕೊಳ್ಳಬೇಕಾಗಿಲ್ಲ ಎಂದಳು. ತಮ್ಮನ ಬಗ್ಗೆ ಅಗಾಧವಾದ ನಂಬಿಕೆ ಅವಳಿಗೆ. ಅಕ್ಕ, ನಿಜವಾಗಿಯೂ ನಾನೇನು ತಪ್ಪು ಮಾಡಿಲ್ಲ. ನನ್ನ ಪಾಡಿಗೆ ನಾನು ಹೋಗ್ಬೇಕಾದ್ರೆ ನನಗೆ ಬಂದು ಡಿಕ್ಕಿ ಹೊಡೆದವಳು ಅವಳೇ. ಬೇಕಿದ್ರೆ ಸಿಸಿಟಿವಿಯಲ್ಲಿ ಫುಟೇಜ್ ಚೆಕ್ ಮಾಡಿಸಲು ಹೇಳು ಎಂದು ತನ್ನ ಅಕ್ಕನ ಕಡೆ ತಿರುಗಿ ಹೇಳಿದನು ವಿಕ್ರಮ್. ಕೇಳಿಸಿಕೊಂಡ್ರ? ಅವನು ತಪ್ಪು ಮಾಡಿಲ್ಲ ಎಂಬ ಆತ್ಮವಿಶ್ವಾಸ ಅವನಿಗೆ ಇದೆ. ಅವನಿಗಿಂತ ಹೆಚ್ಚಾಗಿ ಅವನ ಮೇಲೆ ನನಗೆ ನಂಬಿಕೆ ಇದೆ. ಇನ್ನೂ ನಿನಗೆ ಅವನು ತಪ್ಪು ಮಾಡಿದ್ದಾನೆ ಎನಿಸಿದರೆ ಹೋಗಿ ಸಿಸಿಟಿವಿ ಫುಟೇಜ್ ಚೆಕ್ ಮಾಡು ಎಂದವಳು ತಮ್ಮನ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗಿದ್ದಳು. ರೆಹಮಾನ್ ವಯಸ್ಸಿನಲ್ಲಿ ದೊಡ್ಡವನು ಎಂದು ಮರ್ಯಾದೆ ಕೊಟ್ಟು ಮಾತನಾಡುತ್ತಿದ್ದವಳು ಇಂದು ತಮ್ಮನ ಮೇಲೆ ಮಾಡಿದ ಆರೋಪದಿಂದ ಕೋಪದಲ್ಲಿ ಏಕವಚನದಲ್ಲಿಯೇ ಮಾತನಾಡುತ್ತಿದ್ದಳು. ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದ್ರೆ ತಾನು ಸಿಕ್ಕಿ ಬೀಳುತ್ತೇನೆ ಎಂದು ಆಗಲೇ ದಾನಿಯಾಳಿಗೆ ಭಯ ಶುರುವಾಯಿತು. ಅಲ್ಲದೆ ಜಾನಕಿ ಮಾತನಾಡುತ್ತಿದ್ದ ಹಾಗೆ ತನ್ನ ಅಣ್ಣನ ತಗ್ಗಿದ ಧ್ವನಿಯನ್ನು ಗುರುತಿಸಿದವಳು, ಇವನು ನಿಜವಾಗಿಯೂ ಈಗ ಸಿಸಿಟಿವಿ ಚೆಕ್ ಮಾಡಲು ಹೋಗುತ್ತಾನೆ ಎಂದುಕೊಂಡು, ಅಣ್ಣ, ಅವಳು ಯಾರೋ ಏನೋ ಮಾತನಾಡುತ್ತಾಳೆ ಎಂದು ನೀನ್ ಯಾಕೆ ತಲೆ ಕೆಡಿಸಿಕೊಳ್ಳುತ್ತೀಯ? ನನಗೆ ಸಮಯವಾಗುತ್ತಿದೆ, ಬಾ ಹೋಗೋಣ ಎಂದಳು. ಆಯಿಷಾ ಮಾತ್ರ ತನ್ನ ಅಣ್ಣ ಕೆಳಗೆ ಬೀಳಿಸಿದ ಅದೇ ಫ್ರಾಕುಗಳನ್ನು ಕೈಯಲ್ಲಿ ಹಿಡಿದು ಇಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯದೆ ಪುಟ್ಟ ಕಣ್ಣುಗಳನ್ನು ಪಟಪಟ ಮಾಡಿ ನೋಡುತ್ತಾ ನಿಂತಿದ್ದಳು. ಇಲ್ಲ ದಾನಿಯಾ, ಎಷ್ಟು ಧೈರ್ಯದಿಂದ ಹೇಳುತ್ತಿದ್ದಾನೆ ನೋಡು, ನಾನು ಫುಟೇಜ್ ಚೆಕ್ ಮಾಡಲೇಬೇಕು ಎಂದು ಹೊರಟವನ ಕೈ ಹಿಡಿದವಳು, ಬೇಡ ಅಣ್ಣ, ಈಗಾಗಲೇ ಸಮಯವಾಗಿದೆ. ನೋಡಲಿ ಆಯಿಷಾ ಹೇಗೆ ಹೆದರಿ ನಿಂತಿದ್ದಾಳೆ. ಮೊದಲು ಮನೆಗೆ ಹೋಗೋಣ ಬಾ ಎಂದು ಬಲವಂತ ಮಾಡಿದಳು. ಅವಳ ಬಲವಂತವನ್ನು ನೋಡಿದವನು ಮತ್ತು ಆಯಿಷಾ ಹೆದರಿರುವುದನ್ನು ನೋಡಿ ಮನೆಗೆ ಹೊರಟನು. ತನಗೆ ಬೇಕಾದ ಸೀರೆ, ತನ್ನಮ್ಮನಿಗೆ ಒಂದು ಸೀರೆ, ಬೇಕಾದ ಕೆಲವು ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡವಳು ಇಬ್ಬರು ಶಾಪಿಂಗ್ ಮಾಲ್ನಿಂದ ಹೊರಗೆ ಬಂದವರು ಬೈಕ್ ಪಾರ್ಕ್ ಮಾಡಿರುವಲ್ಲಿಗೆ ಬಂದಿದ್ದರು. ಪಾಪು, ಇವತ್ತು ನೀನು ತಪ್ಪು ಮಾಡಿದೆ ಎಂದಳು. ಅವಳ ಮಾತಿಗೆ ಹೆದರಿದವನು, ಅಕ್ಕ, ನೀನು ಕೂಡ ನನ್ನನ್ನು ತಪ್ಪಾಗಿ ತಿಳಿಯುತ್ತಿದ್ದೀಯಾ? ಈ ತಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ಲವಾ? ನೀನು ನನ್ನ ಮಾತನ್ನು ನಂಬುತ್ತಿಲ್ಲವಾ? ನಾನು ಏನು ತಪ್ಪು ಮಾಡಲಿಲ್ಲ. ಆ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ ಎಂದು ಆಗಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದನು. ಯಾರು ಏನೇ ಹೇಳಿದರೂ ಸಹಿಸುವವನು. ತನ್ನ ಅಕ್ಕ ಅವನ ಬಗ್ಗೆ ತಪ್ಪಾಗಿ ತಿಳಿದರೆ ಸಹಿಸುವುದಿಲ್ಲ ಅವನು. ನಾನು ಆ ವಿಷಯದ ಬಗ್ಗೆ ಮಾತನಾಡುತ್ತಿಲ್ಲ ಪಾಪು. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನಾನು ಮಾತನಾಡುತ್ತಿರುವುದು ನೀನು ಆಡಿದ ಮಾತುಗಳ ಬಗ್ಗೆ. ಮತ್ತೆ ನನ್ನ ತಪ್ಪಿಲ್ಲದಿದ್ದರೂ ನನ್ನ ಮೇಲೆ ಅಪವಾದ ಹೊರಿಸಲು ನೋಡುತ್ತಿದ್ದಾಳೆ.
ಅದಕ್ಕೆ ಕೋಪ ಬಂದು ಹಾಗೆಲ್ಲ ಮಾತನಾಡಿದೆ ಅಕ್ಕ ಎಂದನು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅದು ಎಂದಿಗೂ ಸರಿ ಜೋಡಿಸಲು ಆಗುವುದಿಲ್ಲ ಪಾಪು. ಅವಳೇನೋ ಬುದ್ಧಿ ಇಲ್ಲದೆ ಮಾತನಾಡುತ್ತಾಳೆ ಅಂತ ವಿವೇಚನೆ ಇರುವ ನಾವು ಅವರ ಸಮಕ್ಕೆ ವಾದಕ್ಕೆ ನಿಲ್ಲಬಾರದು ಅಲ್ವಾ? ನಮಗೇಗೆ ನಮ್ಮ ಧರ್ಮ ಮೇಲೋ ಹಾಗೆ ಅವರಿಗೂ ಅವರ ಧರ್ಮ ಮೇಲಾಗಿರುತ್ತದೆ. ಅವರು ಬೆಳೆಸಿಕೊಂಡು ಬಂದ ರೀತಿ ನೀತಿ ಆಚರಣೆಯ ಬಗ್ಗೆ ಮಾತನಾಡಲು ನಮಗೆ ಯಾವುದೇ ಹಕ್ಕು ಇರುವುದಿಲ್ಲ. ನೀನು ಹೇಗೆ ಹಿಂದಿನಿಂದ ಬಂದ ನಿನ್ನ ಸಂಪ್ರದಾಯವನ್ನು ಪಾಲಿಸುತ್ತೀಯೋ ಅವರು ಹಾಗೆ ಅವರ ಸಂಪ್ರದಾಯವನ್ನು ಪಾಲಿಸುತ್ತಿದ್ದಾರೆ. ಹಾಗಿದ್ದಾಗ ಅವರ ಆಚರಣೆಯನ್ನು ಕೀಳಾಗಿ ನೋಡುವುದು ತಪ್ಪು. ಅಲ್ಲದೆ ಅವರು ಧರಿಸುವ ಹಿಜಾಬ್ ಬಗ್ಗೆ ಮಾತನಾಡಿದ್ದು ನನಗೆ ಸರಿ ಕಾಣಲಿಲ್ಲ ಎಂದಳು ಕೋಪದಲ್ಲಿ. ಸಾರಿ ಅಕ್ಕ, ಇನ್ನೆಂದು ಯಾರ ಬಳಿಯೂ ಹಾಗೆಲ್ಲ ಮಾತನಾಡುವುದಿಲ್ಲ ಎಂದು ತಲೆ ತಗ್ಗಿಸಿದ ಹೇಳಿದನು. ಆಡಬಾರದ ಮಾತನ್ನೆಲ್ಲ ಆಡಿ ಈಗ ಕ್ಷಮೆ ಕೇಳಿ ತಲೆ ತಗ್ಗಿಸಿದರೆ ಏನು ಪ್ರಯೋಜನ? ಮನೆಗೆ ಹೋಗೋಣ ಬಾ ಎಂದು ಅವಳೇ ಮೊದಲಾಗಿ ಬೈಕೇರಿ ಕುಳಿತಳು. ಮುಂದುವರಿಯುವುದು. ಧನ್ಯವಾದಗಳು.